ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಟಕ್ಕರ್ ನೀಡಬೇಕು ಅಂತ ಬಿಜೆಪಿ ಜೆಡಿಎಸ್ ಮೈತ್ರಿ ಮಾಡಿಕೊಂಡಿತ್ತು. ಈಗ ಬಿಜೆಪಿ ನಾಯಕರ ನಾಯಕತ್ವಕ್ಕೆ ಜೆಡಿಎಸ್ನ ಜೊತೆಗಿನ ಮೈತ್ರಿ ಉರುಳಾಯ್ತಾ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಜೆಡಿಎಸ್ ಜೊತೆ ಮೈತ್ರಿ ಬಳಿಕ ತಮ್ಮ ಶಕ್ತಿಯನ್ನ ಕಳೆದುಕೊಂಡ್ರ ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ಹಿಮ್ಮೆಟ್ಟಿಸೋದಕ್ಕೆ ಜೆಡಿಎಸ್ ಜೊತೆಯಲ್ಲಿ ಬಿಜೆಪಿ ನಾಯಕರು ಕೈ ಜೋಡಿಸಿದ್ರು. ಈಗ ಇದೇ ಒಂದು ವಿಷಯ, ಇದೇ ಕಾರಣದಿಂದಾಗಿ ವರಿಷ್ಠ ವಲಯದಲ್ಲಿ ಕಮಲ ನಾಯಕರು ವೀಕ್ ಆಗಿದ್ದಾರೆ. ಯಾವುದೇ ವಿಷಯವನ್ನು ಕೂಡ ತಮ್ಮ ವರಿಷ್ಠ ನಾಯಕರಲ್ಲಿ ಇಡೋದಕ್ಕಾಗ್ತಾ ಇಲ್ಲ. ಮಾನ್ಯತೆ ಸಿಗ್ತಾ ಇರುವಂಥದ್ದು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ. ಇನ್ನು ದೋಸ್ತಿ ಬಳಿಕ ಬಿಜೆಪಿ ನಾಯಕರನ್ನು ಮೀರಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಳೆದು ನಿಂತಿದ್ದಾರೆ. ಇನ್ನು ಅದೇ ರೀತಿಯಾಗಿ ರಾಜ್ಯದಲ್ಲೂ ಅಷ್ಟೇ, ರಾಜ್ಯದಲ್ಲಿ ಯಾವುದೇ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಅವರು ಪ್ರಬಲವಾಗಿ ಕಂಡು ಬರ್ತಾ ಇದ್ದಾರೆ. ರಾಜ್ಯ ಸರ್ಕಾರಕ್ಕೆ ಟಕ್ಕರ್ ಕೊಡುವಲ್ಲಿ, ಅದೇ ರೀತಿಯಾಗಿ ರಾಜ್ಯ ಸರ್ಕಾರಕ್ಕೆ ಪ್ರತ್ಯುತ್ತರ ಕೊಡುವಲ್ಲೂ ಕೂಡ ಮಾಜಿ ಸಿಎಂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಪ್ರಬಲರಾಗಿ ಬಲಾಢ್ಯರಾಗಿ ಕಂಡು ಬರ್ತಾ ಇದ್ದಾರೆ. ಇನ್ನು ಇದೇ ರೀತಿಯಾಗಿ ಬಿಜೆಪಿಯ ಜೆಡಿಎಸ್ ಬಿಜೆಪಿಯ ಒಂದು ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಕುಮಾರಸ್ವಾಮಿ ಅವರೇ ಸಾಕಷ್ಟು ಗುರುತಿಸಿಕೊಳ್ತಾ ಇದ್ದಾರೆ. ರಾಜ್ಯದ ಬಿಜೆಪಿ ನಾಯಕರನ್ನು ಮೀರಿಸುವಂತೆ ಎಚ್.ಡಿ. ಕುಮಾರಸ್ವಾಮಿ ಅವರು ಬೆಳೆದು ನಿಂತಿದ್ದಾರೆ. ಹೀಗಾಗಿ ಈ ಒಂದು ಮೈತ್ರಿ ಬಿಜೆಪಿ ನಾಯಕರಿಗೆ ನಾಯಕತ್ವಕ್ಕೆ ಏನಾದರೂ ಕುತ್ತು ತಂತ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಬಿಜೆಪಿ ನಾಯಕರಿಗಿಂತಲೂ ಪವರ್ಫುಲ್ ನಾಯಕರಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಗುರುತಿಸಿಕೊಳ್ತಾ ಇದ್ದಾರೆ. ಇನ್ನು ಬಿಜೆಪಿಯೊಳಗಿನ ನಾಯಕರ ಪಾಲಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಈ ಬೆಳವಣಿಗೆ ಸಂಭವಿಸ್ತಾ ಇದೆ. ಒಕ್ಕಲಿಗ ಲೀಡರ್ ಅಂದಾಕ್ಷಣ ವರಿಷ್ಠರು ನೆನಪಿಸಿಕೊಳ್ಳೋದು ಎಚ್.ಡಿ. ಕುಮಾರಸ್ವಾಮಿ ಅವರನ್ನ. ಇಲ್ಲಿ ಜಾತಿವಾರ ಲೆಕ್ಕಾಚಾರವನ್ನು ಹಾಕಿ ನೋಡಿದಾಗಲೂ ಕೂಡ ವರಿಷ್ಠರು ಒಕ್ಕಲಿಗ ಅಂದಾಕ್ಷಣ ನೆನಪಿಸಿಕೊಳ್ಳೋದು ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ. ರಾಜ್ಯದ ಯಾವುದೇ ನಿರ್ಧಾರ ಇದ್ರೂ ಕೂಡ ಆ ಬಗ್ಗೆ ಕೇಳೋದು ಎಚ್.ಡಿ. ಕುಮಾರಸ್ವಾಮಿ ಅವ್ರನ್ನ. ಆರ್ ಅಶೋಕ್ ಅವರು ಕೂಡ ಒಕ್ಕಲಿಗರು. ಆದರೆ ಒಕ್ಕಲಿಗರ ವಿಚಾರ ಅಂತ ಬಂದಾಗ ನೆನಪಾಗೋದು ಎಚ್.ಡಿ. ಕುಮಾರಸ್ವಾಮಿ. ಇನ್ನು ಅದೇ ರೀತಿಯಾಗಿ ರಾಜ್ಯದ ಯಾವುದೇ ವಿಷಯಗಳಾಗಿರಲಿ, ರಾಜ್ಯ ಸರ್ಕಾರದ ಯಾವುದೇ ವಿಷಯಗಳಾಗಿರಲಿ, ಏನೇ ಗೊತ್ತು ಮಾಡ್ಕೋಬೇಕಾದರೂ ಕೂಡ ಎಚ್.ಡಿ. ಅವರನ್ನೇ ಕೇಳುವಂತಹ ಒಂದು ಕೆಲಸವನ್ನು ಬಿಜೆಪಿ ಹೈಕಮಾಂಡ್ ಮಾಡ್ತಾ ಇದೆ. ಈ ನಡುವೆ ರಾಜ್ಯ ಬಿಜೆಪಿಯ ನಾಯಕತ್ವ ಎಲ್ಲೋ ಒಂದೆಡೆಯಲ್ಲಿ ಸಾಕಷ್ಟು ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆಗಳು ಎದುರಾಗ್ತಾ ಇದೆ. ಇನ್ನು ರಾಜ್ಯ ಬಿಜೆಪಿಯ ಪಾಲಿಗೂ ಕೂಡ ಅಘೋಷಿತವಾಗಿ ನಾಯಕರಾಗಿ ಪರಿಣಮಿಸ್ತಾ ಇದ್ದಾರೆ ಕುಮಾರಸ್ವಾಮಿ ಅವರು. ವಾಸ್ತವದ ಅರಿವಿದ್ರೂ ಕೂಡ ಆ ಬಗ್ಗೆ ಹೇಳಿಕೊಳ್ಳೋದಕ್ಕಾಗದೆ ಬಿಜೆಪಿ ನಾಯಕರು ಪರದಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕುಮಾರಸ್ವಾಮಿ ಅವರಿಗೆ ಎಲ್ಲೂ ಕೂಡ ಟಕ್ಕರ್ ಕೊಡೋದಕ್ಕಾಗದೆ, ಅದೇ ರೀತಿಯಾಗಿ ಅವರನ್ನು ಹತ್ತಿಕ್ಕೋದಕ್ಕಾಗದೆ ಇದೀಗ ಪರದಾಡುವಂತಹ ಒಂದು ಪರಿಸ್ಥಿತಿಯಲ್ಲಿ ಬಿಜೆಪಿ ರಾಜ್ಯ ನಾಯಕರು ಇದ್ದಾರೆ.